ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಪ್ರಯುಕ್ತವಾಗಿ ನಾನು ಶಿವನಿಗೆ ಮಾಡುವಂಥ 2 ರೀತಿಯ ಒಂದು ಅಭಿಷೇಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೋದ ಸಲ ನನಗೆ ಪಂಚಾಮೃತ ಅಭಿಷೇಕ ಮತ್ತು ಎಳ್ನೀರಲ್ಲಿ ಮಾಡಿರುವಂಥ ಅಭಿಷೇಕವನ್ನು ತಿಳಿಸ್ಕೊಡ್ತಿದ್ದೆ ಹೋದ ವರ್ಷ. ಆದರೆ ನಾನು ಈ ವರ್ಷ ನನಗೆ ಪಂಚಾಮೃತ ಅಭಿಷೇಕ ಮತ್ತು ಎಳ್ಳೆಣ್ಣೆಯಿಂದ ಮಾಡುವಂಥ ಒಂದು ಅಭಿಷೇಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಂತೆ. ನಾವು ಈ ಶಿವರಾತ್ರಿ ಹಬ್ಬವನ್ನು 26ನೇ ತಾರೀಕು ಬುಧವಾರ ಆಚರಣೆ ಮಾಡ್ತೀವಿ. ಸೊ ಅದರಿಂದ ನಾವು ಅವತ್ತಿನ ದಿವಸ ಬೆಳಿಗ್ಗೆ ರಾತ್ರಿ ಸಾಯಂಕಾಲ ನಾವು ಒಂದು ಯಾಮ ಪೂಜೆಗೆ ನಾವು ಅಭಿಷೇಕವನ್ನು ಮಾಡಬೇಕು. ಮೊದಲು ಪಂಚಾಮೃತ ಅಭಿಷೇಕದಿಂದ ಪ್ರಾರಂಭ ಮಾಡೋಣಂತೆ. ಪಂಚಾಮೃತ ಅಭಿಷೇಕಕ್ಕೆ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಹಣ್ಣುಗಳನ್ನು ಸಹ ನಾವು ಸಿದ್ಧತೆ ಮಾಡ್ಕೋಬಹುದು. ಮತ್ತು ನಾವು ಶುದ್ಧವಾದ ಗಂಗಾಜಲ ಮತ್ತು ಶುದ್ಧವಾದ ನೀರನ್ನು ಸಹ ನಾವು ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು. ಯಾಕಂದರೆ ನಾವು ಶಿವನಿಗೆ ಅಭಿಷೇಕ ಮಾಡ್ತಾ ನೀರನ್ನು ಸಹ ಹಾಕಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಮತ್ತು ನಾವು ಪ್ರಸಾದ ಮತ್ತು ಹಾಗೆ ಊದಿನ ಕಡ್ಡಿ, ಹಾಗೆ ಮಂಗಳಾರತಿ ಮಾಡಲಿಕ್ಕೆ ಅಂತ ತುಪ್ಪದ ಬತ್ತಿ, ಇಲ್ಲ ಕರ್ಪೂರ, ಅದನ್ನು ಸಹ ನಾವು ಸಿದ್ಧತೆ ಮಾಡ್ಕೋಬೇಕು. ಅಭಿಷೇಕವನ್ನು ಮಾಡಲಿಕ್ಕೋಸ್ಕರ ನಾವು ಮನೆ ಮೇಲೆ ಓಂ ನಮಃ ಶಿವಾಯ ಅಂತ ರಂಗೋಲಿಯನ್ನು ಹಾಕಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನು ನಾವು ಇಡಬೇಕು. ಪ್ಲೇಟ್ ಮೇಲೆ ಶಿವಲಿಂಗವನ್ನು ಇಟ್ಟು ಮೊದಲು ನಾವು ಗಂಗಾಜಲದಿಂದ ಶಿವಲಿಂಗವನ್ನು ಒಂದು ಶುದ್ಧಿ ಮಾಡ್ಕೋಬೇಕು. ಗಂಗಾಜಲದಿಂದ ಶುದ್ಧಿಯನ್ನು ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಒಂದು ಬಿಲ್ವಪತ್ರವನ್ನು ಇಟ್ಟು ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಶಿವನು ಲಿಂಗ ರೂಪದಲ್ಲಿ ಇರ್ತಾನೆ. ಸೊ ನಾವು ಸದಾಕಾಲ ಲಿಂಗ ಸ್ವರೂಪಿಯಾದ ಒಂದು ಈ ಶಿವಲಿಂಗವನ್ನು ನಾವು ಇಟ್ಟು ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಸೊ ಮೊದಲು ನೀವು ಊದಿನ ಕಡ್ಡಿಯ ಬೆಳಗ್ಗೆ ಹಾಲಿನಿಂದ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು. ಹಾಲಿಗೆ ನಾವು ಕ್ಷೀರ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಸೊ ಓಂ ನಮಃ ಶಿವಾಯ ಕ್ಷೀರ ಸ್ನಾನಂ ಸಮರ್ಪಯಾಮಿ ಅಂತ ನೀವು ಹೇಳ್ತಾ ನೀವು ಕ್ಷೀರದಿಂದ ಸ್ನಾನವನ್ನು ಮಾಡಿಸ್ಬೇಕು. ನೀವು ಈ ಸ್ನಾನವನ್ನು ಅಂದರೆ ಈ ಅಭಿಷೇಕವನ್ನು ಮಾಡುವಾಗ ನೀವು ಶಿವನ ಅಷ್ಟೋತ್ತರವನ್ನು ಹೇಳ್ಕೋಬಹುದು, ಶಿವನ ಸಹಸ್ರನಾಮವಲ್ಲಿ ಹೇಳ್ಕೋಬಹುದು, ಶಿವಚಾಲಿಸ ಈ ಥರ ನೀವು ಮಂತ್ರಗಳನ್ನು ಸಹ ನೀವು ಹೇಳ್ಕೊಳ್ತಾ ಪೂಜೆ ಮಾಡ್ಕೋಬೇಕು. ಅಂದರೆ ಅಭಿಷೇಕವನ್ನು ಮಾಡ್ಕೋಬೇಕು. ಹಾಲಿನಿಂದ ಒಂದು ಅಭಿಷೇಕ ಮಾಡಿದ ನಂತರ ನೀವು ಮೊಸರಿನಿಂದ ಮಾಡಬೇಕು. ಮೊಸರಿಗೆ ನಾವು ದಧಿ ಅಂತ ಕರೆಯುತ್ತೇವೆ. ಓಂ ನಮಃ ಶಿವಾಯ ದಧಿ ಸ್ನಾನಂ ಸಮರ್ಪಯಾಮಿ ಅಂತ ನೀವು ಹೇಳ್ಕೋಬೇಕು. ಮೊಸರಿಂದ ಆದ ನಂತರ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಈ ಥರ ಎಲ್ಲ ವಸ್ತುಗಳಿಂದ ನಾವು ಸಹ ಒಂದು ಅಭಿಷೇಕವನ್ನು ಮಾಡಬೇಕು. ತುಪ್ಪಕ್ಕೆ ನಾವು ಧೃತ ಅಂತ ಕರೆಯುತ್ತೇವೆ. ಧೃತ ಸ್ನಾನಂ ಸಮರ್ಪಯಾಮಿ ಓಂ ನಮಃ ಶಿವಾಯ ಧೃತ ಸ್ನಾನಂ ಸಮರ್ಪಯಾಮಿ ಅಂತ ನೀವು ಹೇಳ್ತಾ ತುಪ್ಪದಿಂದ ನೀವು ಸ್ನಾನ ಮಾಡಬೇಕು. ಹಾಗೆ ಜೇನುತುಪ್ಪಕ್ಕೆ ನಾವು ಮಧು ಅಂತ ಕರೆಯುತ್ತೇವೆ. ಓಂ ನಮಃ ಶಿವಾಯ ಮಧು ಸ್ನಾನಂ ಸಮರ್ಪಯಾಮಿ ಅಂತ ನೀವು ಹೇಳ್ತಾ ನೀವು ಮಧುವಿಂದ ಸಹ ಸ್ನಾನವನ್ನು ಮಾಡಿಸ್ಬೇಕು. ಮತ್ತು ಕೊನೆಯದಾಗಿ ಸಕ್ಕರೆಗೆ ನಾವು ಸಂಸ್ಕೃತದಲ್ಲಿ ಶರ್ಕರ ಅಂತ ನಾವು ಕರೆಯುತ್ತೇವೆ. ಆದ್ದರಿಂದ ಓಂ ನಮಃ ಶಿವಾಯ ಶರ್ಕರ ಸ್ನಾನಂ ಸಮರ್ಪಯಾಮಿ ಅಂತ ನೀವು ಹೇಳ್ತಾ ಸಕ್ಕರೆಯಿಂದ ನೀವು ಸ್ನಾನವನ್ನು ಮಾಡ್ತಾ ನೀವು ಶಿವನನ್ನು ಸಹ ನೀವು ನೆನಪು ಮಾಡ್ಕೊಳ್ಬೇಕು. ನೀವು ಅಭಿಷೇಕವನ್ನು ಮಾಡ್ತಾ ಶಿವನ ಸ್ತೋತ್ರವನ್ನು ಸಹ ಹೇಳ್ತಾ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಎಲ್ಲ ಆಗಿದ ನಂತರ ನೀವು ಹಣ್ಣಿನಿಂದ ಸಹ ನೀವು ಅಭಿಷೇಕವನ್ನು ಮಾಡ್ಕೋಬಹುದು. ಅಭಿಷೇಕ ಎಲ್ಲ ಆಗಿದ ನಂತರ ಶಿವನನ್ನು ನಾವು ಪರಿಶುದ್ಧವಾದ ನೀರಿನಿಂದ ತೊಳೆದು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ನೀವು ಅಭಿಷೇಕ ಮಾಡುವುದಾದರೆ ಮತ್ತೆ ನೀವು ಕೆಲವು ಒಂದು ದ್ರವ್ಯಗಳಿಂದ ಸಹ ನೀವು ಅಭಿಷೇಕವನ್ನು ಮಾಡಬಹುದು. ಈಗ ನಾನು ನಿಮಗೆ ಎಳ್ಳೆಣ್ಣೆಯಿಂದ ಒಂದು ಅಭಿಷೇಕ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪೀಠದ ಮೇಲೆ ಓಂ ನಮಃ ಶಿವಾಯ ಅಂತ ರಂಗೋಲಿಯನ್ನು ಹಾಕ್ಕೋಬೇಕು. ನಂತರದಲ್ಲಿ ಒಂದು ಪ್ಲೇಟನ್ನು ಇಟ್ಟು ಒಂದು ಬಿಲ್ವಪತ್ರನಿಟ್ಟು ಶಿವನಿಗೆ ನಾವು ಮೊದಲು ಗಂಗಾಜಲದಿಂದ ಅಭಿಷೇಕವನ್ನು ಮಾಡ್ಕೋಬೇಕು. ಆ ಗಂಗಾಜಲವನ್ನು ನೀವು ಮನೆ ಪೂರ್ತಿ ಸಹ ಪ್ರೋಕ್ಷಣೆ ಮಾಡ್ಕೋಬಹುದು. ಮತ್ತೊಂದು ಸಲ ನೀವು ಒಂದು ಪ್ಲೇಟ್ ಮೇಲೆ ಬಿಲ್ವಪತ್ರನ ಇಟ್ಟು ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಒಂದು ಕಪ್ಗೆ ನೀವು ಎಳ್ಳೆಣ್ಣೆ ನೀವು ಹಾಕಿ ನೀವು ಅದನ್ನು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಓಂ ನಮಃ ಶಿವಾಯ ಅಂತ ನೀವು ಹೇಳ್ತಾ ನೀವು ಅಭಿಷೇಕವನ್ನು ಮಾಡಬೇಕು. ಆ ಎಳ್ಳೆಣ್ಣೆಲ್ಲ ನೀವು ಏನು ಮಾಡಬೇಕು ಅನ್ನೋದಾದರೆ ದೇವಸ್ಥಾನಕ್ಕೆ ಹೋಗ್ಕೊಂಡು ಅದನ್ನು ಕೊಡಬೇಕು. ಮತ್ತು ನೀವು ಏನೋ ಸಹ ನೀವು ಮಾಡಲು ಹೋಗಬೇಡಿ. ಮತ್ತು ನೀವು ಕಬ್ಬಿನ ಹಾಲಿನಿಂದ ಸಹ ನೀವು ಅಭಿಷೇಕವನ್ನು ಮಾಡಬಹುದು. ಕಬ್ಬಿನ ಹಾಲಿನಿಂದ ನಾವು ಮಾಡುವಾಗ ನಿಶ್ವಾಮೃತ ಅಭಿಷೇಕ ಅಂತ ಕರೆಯುತ್ತೇವೆ. ಸೊ ಆದ್ದರಿಂದ ಓಂ ನಮಃ ಶಿವಾಯ ನಿಶ್ವಾಮೃತ ಅಭಿಷೇಕ ಸಮರ್ಪಯಾಮಿ ಅಂತ ನೀವು ಹೇಳ್ತಾ ನೀವು
ಕಬ್ಬಿನ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡಬೇಕು. ಯಾಕಂದರೆ ನಾವು ಸಂಸ್ಕೃತದಲ್ಲಿ ಕಬ್ಬಿನ ಹಾಲಿಗೆ ನಾವು ನಿಶ್ವಾಮೃತ ಅಭಿಷೇಕ ಅಂತ ಕರೆಯುತ್ತೇವೆ. ಸೊ ಅದರಿಂದ ನೀವು ಮಂತ್ರಗಳನ್ನು ಹೇಳ್ತಾ ಶಿವನನ್ನು ನೆನ್ಪು ಮಾಡ್ಕೊಳ್ತಾ ನೀವು ಅಭಿಷೇಕವನ್ನು ಮಾಡಬೇಕು. ಈ ರೀತಿ ನೀವು ಅಭಿಷೇಕವನ್ನು ಮಾಡಬಹುದು. 4 ಒಂದು ಪೂಜೆಗೆ ಅಂದರೆ 4 ಪ್ರಹಾರಗಳಿಗೆ ಸಹ ನೀವು 4 ರೀತಿಯ ಅಭಿಷೇಕಗಳನ್ನು ನೀವು ಮಾಡ್ಕೋಬಹುದು. ಮೊದಲಿನ ಪ್ರಹಾರಕ್ಕೆ ನೀವು ಜಲಾಭಿಷೇಕ. ಶಿವನಿಗೆ ಜಲದಲ್ಲಿ ಅಭಿಷೇಕ ಮಾಡುವಂಥದ್ದು ತುಂಬಾ ಒಂದು ಪ್ರಿಯವಾಗಿರುವಂಥದ್ದು. ಸೊ ನೀವು ಜಲಾಭಿಷೇಕವನ್ನು ಮಾಡ್ಬೋದು. ಪಂಚಾಮೃತ ಅಭಿಷೇಕ, ಎಳ್ಳೆಣ್ಣೆಯಿಂದ ಅಭಿಷೇಕ, ಮತ್ತು ಎಳನೀರಿಂದ ಅಭಿಷೇಕ, ಮತ್ತು ಕಬ್ಬಿನ ಹಾಲಿನಿಂದ ಅಭಿಷೇಕ, ಮೊಸರಿನಿಂದ ಅಭಿಷೇಕ, ಬರೀ ಹಾಲಿನಿಂದ ಸಹ ನೀವು ಅಭಿಷೇಕವನ್ನು ಮಾಡಬಹುದು. ಈ ಥರ ನೀವು ಒಂದು ಶಿವರಾತ್ರಿ ಹಬ್ಬದ ದಿವಸ ಅಭಿಷೇಕವನ್ನು ಮಾಡಬೇಕಾಗಿರುವಂಥದ್ದು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಂಚಾಮೃತ ಅಭಿಷೇಕ ಮತ್ತು ಎಳ್ಳೆಣ್ಣೆಯಿಂದ ಯಾವ ರೀತಿ ಅಭಿಷೇಕವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಲಿ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರೇ ಕಾಣಕು ಪ್ಲೀಸ್ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪೂಜಾ ವಿಧಾನ ಸಹ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.